ಐತಿಹಾಸಿಕ ಪ್ರಸಿದ್ಧ ಹಾಗೂ ದೈವಿಕ ಪುಣ್ಯಕ್ಷೇತ್ರವಾಗಿರುವಂತಹ ಕೊಂಡಾನ ಶ್ರೀ ಪಿಲಿಚಾಮುಂಡಿ ಬಂಟ ಹಾಗೂ ಮುಂಡತಾಯ ದೇವಸ್ಥಾನದಲ್ಲಿ ವಾರ್ಷಿಕ ಕೊಂಡಾನ ಬಂಟ ಉತ್ಸವ ಇದೇ ಮೇ 23 ಮತ್ತು 24ರಂದು ವಿಜೃಂಭಣೆಯಿಂದ ನಡೆಯಲಿದೆ. ತುಳುನಾಡಿನ ಕಾರ್ಮಿಕ ಕ್ಷೇತ್ರಗಳಲ್ಲಿ ಅತ್ಯಂತ ವಿಶೇಷ ಸ್ಥಾನ ಹೊಂದಿರುವಂತಹ ಈ ಜಾತ್ರೆ ದೈವಗಳ ನೇಮೋತ್ಸವದೊಂದಿಗೆ ತುಳುನಾಡಿನ ಕೊನೆಯ ಜಾತ್ರೆ ಎಂದು ಹೇಳಲಾಗುತ್ತೆ. ಕ್ಷೇತ್ರದ ಕಾರ್ಮಿಕ ದೈವಗಳಾದ ಶ್ರೀ ಪಿಲಿಚಾಮುಂಡಿ ಬಂಟ ಹಾಗೂ ವೈದ್ಯನಾಥ ದೈವಗಳ ನೇಮೋತ್ಸವಗಳು ನಡೆಯಲಿಕ್ಕಿದ್ದು ಜಾತ್ರೋತ್ಸವಕ್ಕೆ ಅಧಿಕೃತ ತೆರೆ ಬೀಳಲಿಕ್ಕಿದೆ. ಜಾತ್ರೆಯ ಬಳಿಕ ತುಳುನಾಡಿನ ಹಲವು ಭಾಗಗಳಲ್ಲಿ ದೈವಸ್ಥಾನಗಳ ಜಾತ್ರೋತ್ಸವಗಳು ನಡೆಯುವುದಿಲ್ಲ ಎನ್ನುವಂಥದ್ದು ಪಾರಂಪರಿಕ ನಂಬಿಕೆಯಾಗಿದೆ. ಜಿಲ್ಲೆಯ ವಿವಿಧ ಭಾಗಗಳ ಜೊತೆಗೆ ಹೊರ ಜಿಲ್ಲೆಗಳ ಭಕ್ತರು ಕ್ಷೇತ್ರಕ್ಕೆ ಆಗಮಿಸಿ ದೈವದ ನೇಮೋತ್ಸವವನ್ನ ಕಣ್ತುಂಬಿಕೊಳ್ಳಿಕ್ಕಿದ್ದಾರೆ. ದೈವದ ಗಂಧ ಪ್ರಸಾದ ಸ್ವೀಕರಿಸಿ ಭಕ್ತರು ಪುನೀತರಾಗ್ತಾರೆ ಎಂಬ ಭಕ್ತಿ ನಂಬಿಕೆ ಕೂಡ ಇದೆ. ಇನ್ನು ಕೊಂಡಾನ ಜಾತ್ರೆಯಲ್ಲಿ ಮಲ್ಲಿಗೆ ಹೂವಿಗೆ ವಿಶೇಷ ಸ್ಥಾನಮಾನವಿದೆ. ಸಂಕಷ್ಟ ನಿವಾರಣೆಗೆ ಹಾಗೂ ಇಷ್ಟಾರ್ಥ ಸಿದ್ಧಿಗಾಗಿ ಭಕ್ತರು ಮಲ್ಲಿಗೆ ಹೂವನ್ನ ಹರಕೆಯಾಗಿ ಸಮರ್ಪಿಸುವ ಸಂಪ್ರದಾಯ ತಲತಲಾಂತರಗಳಿಂದ ನಡೆದುಕೊಂಡು ಬಂದಿದೆ. ಜಾತ್ರೆಯ 2ನೇ ದಿನ ನಡೆಯುವಂತಹ ಬಂಟ ದೈವದ ನೇಮೋತ್ಸವದ ವೇಳೆ ರಸ್ತೆಯುದ್ದಕ್ಕೂ ಮಲ್ಲಿಗೆ ಹೂವಿನ ವ್ಯಾಪಾರ ಜೋರಾಗಿರುತ್ತೆ. ಚಿನ್ನದ ನಾಣ್ಯ, ಚಿನ್ನದ ವಿಮಾನ, ಬೆಳ್ಳಿ ಕೋಲಿ, ಬೆಳ್ಳಿಯ ನಾಲಗೆ ಸೇರಿದಂತೆ ವಿವಿಧ ಹರಕೆಯೊಂದಿಗೆ ಮಲ್ಲಿಗೆಯ ಮಹಾಪೂರವೇ ದೈವಕ್ಕೆ ಹರಿದು ಬರ್ತದೆ. ಇನ್ನು ಮಾತು ಬಾರದ ಮಕ್ಕಳಿಗೆ ಇಲ್ಲಿ ಹರಕೆ ಹೇಳಿದ ಬಳಿಕ ಮಾತು ಬಂದ ಹಲವು ಘಟನೆಗಳು ನಡೆದಿದೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ಜಾತ್ರೆಯ 2ನೇ ದಿನ ರಾತ್ರಿ ಪಿಲಿಚಾಮುಂಡಿ ದೈವದ ಬಂಡಿ ಉತ್ಸವ ನಡೆಯಲಿದ್ದು ಸಾವಿರಾರು ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ. ಪ್ರಾತಃ ಕಾಲದಲ್ಲಿ ಕಂಚಿನ ಸೇವೆ ಕೂಡ ನಡೆಯಲಿಕ್ಕಿದೆ. ಇದು ಕಾರ್ಮಿಕ ಕ್ಷೇತ್ರದ ವಿಶೇಷತೆ.